ವೀರಯೋಧ ಗುರು ಪಾರ್ಥಿವ ಶರೀರ ವಿಳಂಬಕ್ಕೆ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋ ಒಂದು ನ್ಯೂಸ್ ಇದೀಗ ತಾನೇ ನಿಮ್ಮ ಟಿವಿ5ಗೆ ಲಭ್ಯ ಆಗ್ತಾ ಇದೆ. ಪಾರ್ಥಿವ ಶರೀರ ರವಾನೆಗೆ ಸೇನಾ ಹೆಲಿಕಾಪ್ಟರ್ಗೆ ಮನವಿ ಮಾಡಿಕೊಳ್ಳಲಾಗಿದೆ. ಸೇನಾ ಹೆಲಿಕಾಪ್ಟರ್ ಕೊಡುವಂತೆ ಸಿಎಂ ಮನವಿ ಮಾಡಿದ್ರು. ಬೆಳಗ್ಗೆ ರಕ್ಷಣಾ ಇಲಾಖೆಗೆ ಸಿಎಂ ಕುಮಾರಸ್ವಾಮಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದನ್ನು ನಾವಿಲ್ಲಿ ಗಮನಿಸಬಹುದು. ತಕ್ಷಣಕ್ಕೆ ಹೆಲಿಕಾಪ್ಟರ್ ವ್ಯವಸ್ಥೆ ಅಸಾಧ್ಯ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಹೆಲಿಕಾಪ್ಟರ್ ಸಿಗದಿದ್ದಕ್ಕೆ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ರಕ್ಷಣಾ ಇಲಾಖೆ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ. ವೀಕ್ಷಕರೇ, ಪಾರ್ಥಿವ ಶರೀರವನ್ನ ಬೇಗನೆ ಗುರು ಅವರ ಹುಟ್ಟೂರಿಗೆ ತರಬೇಕು ಅನ್ನುವ ಆಶಯ, ಕಾತರ, ನಿರೀಕ್ಷೆ ಜಾಸ್ತಿ ಆಗಿದೆ. ಅಂಥದ್ರಲ್ಲಿ ಇನ್ನೂ ಕೂಡ ಪಾರ್ಥಿವ ಶರೀರ ಬಂದಿಲ್ಲ ಅಂತ ಹೇಳಿದಾಗ, ವಿಳಂಬ ಆಗ್ತಾ ಇದೆ ಅಂತ ಹೇಳಿದಾಗ ಒಂದಿಷ್ಟು ಬೇಸರ ಸಹಜವಾಗಿ ಆಗ್ತಾ ಇದೆ. ಮತ್ತು ಈಗ ಬಂದಿರುವಂಥ ನ್ಯೂಸ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಎಚ್.ಡಿ. ಕುಮಾರಸ್ವಾಮಿ ಅವರು ಯೋಧ ಗುರು ಪಾರ್ಥಿವ ಶರೀರ ವಿಳಂಬಕ್ಕೆ ತಮ್ಮ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಪಾರ್ಥಿವ ಶರೀರ ರವಾನೆಗೆ ಸೇನಾ ಹೆಲಿಕಾಪ್ಟರ್ ಬೇಕು ಅನ್ನುವ ಮನವಿಯನ್ನು ಮಾಡಿಕೊಂಡಿದ್ರು. ಸೇನಾ ಹೆಲಿಕಾಪ್ಟರ್ ಕೊಡಬೇಕು ಅಂತ ಹೇಳಿದರು ಸಿಎಂ ಕುಮಾರಸ್ವಾಮಿ ಅವರು. ಆದರೆ ರಕ್ಷಣಾ ಇಲಾಖೆಗೆ ಮನವಿ ಮಾಡಿಕೊಂಡಂಥ ಸಿಎಂ ಕುಮಾರಸ್ವಾಮಿ ಅವರಿಗೆ ಅಂತಹ ಒಂದು ಆಶಾದಾಯಕ ಸುದ್ದಿ ಸಿಕ್ಕಿಲ್ಲ. ಯಾಕಂತ ಹೇಳಿದ್ರೆ, ತಕ್ಷಣಕ್ಕೆ ಹೆಲಿಕಾಪ್ಟರ್ ವ್ಯವಸ್ಥೆ ಅಸಾಧ್ಯ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಹೆಲಿಕಾಪ್ಟರ್ ಸಿಗದಿದ್ದಕ್ಕೆ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಿಎಂ ಎಚ್.ಡಿ. ಕುಮಾರಸ್ವಾಮಿ. ರಕ್ಷಣಾ ಇಲಾಖೆ ಜೊತೆ ನಿರಂತರ ಸಂಪರ್ಕದಲ್ಲಿ ಕೂಡ ಸಿಎಂ ಕುಮಾರಸ್ವಾಮಿ ಇದ್ದಾರೆ. ಯಾಕಂತ ಹೇಳಿದ್ರೆ, ಈ ಕೆಲಸವನ್ನು ಕೂಡ ಸೂಕ್ತವಾಗಿ ಸೂಕ್ಷ್ಮವಾಗಿ ನಿಭಾಯಿಸಬೇಕಾದಂಥ ಒಂದು ಹೊಣೆಗಾರಿಕೆ ರಾಜ್ಯದ ಮುಖ್ಯಮಂತ್ರಿ ಆಗಿರುವಾಗ ಇದ್ದೇ ಇರುತ್ತೆ. ಹೀಗಾಗಿ ಆ ಜವಾಬ್ದಾರಿಯನ್ನು ಅರಿತು ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಆ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿದ್ದಾರೆ. ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಅವರೂ ಕೂಡ ಸ್ಥಳದಲ್ಲಿಯೇ ನಿಂತು ಸಾಕಷ್ಟು ಭದ್ರತೆಯನ್ನು ಒದಗಿಸುವ ನಿಟ್ಟಿನಲ್ಲಿ, ಸಿದ್ಧತೆಗಳನ್ನು ಕೈಗೊಳ್ಳುವ ನಿಟ್ಟಿನಲ್ಲಿಯೂ ಮತ್ತು ಆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿನಿಯರು ಕೂಡ ಕಾಯ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ, ಇದು ದೇಶದ ವಿಚಾರ. ಗುರು ಅನ್ನುವ ವ್ಯಕ್ತಿ ಮಾತ್ರ ಅಲ್ಲ, ಗುರು ಅನ್ನುವ ವ್ಯಕ್ತಿಯ ಮೂಲಕ ವೀರ ಯೋಧ ಸಾಕಷ್ಟು ಕೀರ್ತಿಯನ್ನ ಪಸರಿಸಿದ್ದಾನೆ ಮತ್ತು ಸಾಕಷ್ಟು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾನೆ ವೀರ ಯೋಧ. ಹೀಗಾಗಿ ಈ ಒಂದು ಸಾವು ನಿಧನ ನಮಗೆ ಶ್ರೇಷ್ಠವಾಗಿರುತ್ತೆ. ಸಾಕಷ್ಟು ಜನರಿಗೆ ಇನ್ಸ್ಪೈರ್ ಮಾಡಿ ಹೋಗ್ತಾರೆ. ನಾನು ಸ್ವಾರ್ಥಕ್ಕೆ, ನನಗೋಸ್ಕರ ನಾನು ಪ್ರಾಣವನ್ನು ತೆತ್ತಿಲ್ಲ, ಯಾವುದೋ ರೋಗ ಬರೆಸ್ಕೊಂಡು ನಾನು ಪ್ರಾಣವನ್ನು ತೆತ್ತಿಲ್ಲ, ದೇಶ ಸೇವೆಗೆ ಮುಡುಪಾಗಿಟ್ಟಿದ್ದೇನೆ ಅನ್ನುವ ಸಾರ್ಥಕ ಜೀವನವನ್ನು ಇಂತಹ ಕಿರಿ ವಯಸ್ಸಿನಲ್ಲಿಯೇ ಸಲ್ಲಿಸಿದ್ದೇನೆ ಅನ್ನುವ ಮಾತುಗಳನ್ನು ಹೇಳ್ತಾ ಇದ್ದಾರೆ ಮೌನವಾಗಿ ಚಿರನಿದ್ರೆಗೆ ಜಾರಿ. ಎಸ್ ವೀಕ್ಷಕರೇ, ಇಂಥ ಸಂದರ್ಭದಲ್ಲಿ ಪಾರ್ಥಿವ ಶರೀರದ ಆ ವೀರಯೋಧ ಗುರುವಿನ ದರ್ಶನ ಮಾಡಬೇಕು ಅಂತ ಕಾದು ಕುಳಿತಂಥವ್ರಿಗೂ ಕೂಡ ಬೇಸರದ ಸಂಗತಿ. ಸಾಕಷ್ಟು ವಿಳಂಬ ಆಗ್ತಾ ಇದೆ, ತಾಳ್ಮೆ ಪರೀಕ್ಷೆ ಆಗ್ತಾ ಇದೆಯಾ ಅನ್ನುವ ಪ್ರಶ್ನೆಯಲ್ಲಿ ವ್ಯಕ್ತವಾಗ್ತಾ ಇರುತ್ತೆ. ಹೀಗಾಗಿ ಕುಮಾರಸ್ವಾಮಿ ಅವರು ಕೂಡ ಪಾರ್ಥಿವ ಶರೀರ ರವಾನೆ ಆಗ್ತಾ ಇರೋದಕ್ಕೆ, ವಿಳಂಬ ಆಗ್ತಾ ಇರೋದಕ್ಕೆ ಸಿಎಂ ಕುಮಾರಸ್ವಾಮಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಸೇನಾ ಹೆಲಿಕಾಪ್ಟರ್ ತಕ್ಷಣಕ್ಕೆ ನಾವು ಸಿದ್ಧ ಮಾಡಲಿಕ್ಕೆ ಆಗಲ್ಲ, ತಕ್ಷಣಕ್ಕೆ ನಾವು ಕೊಡ್ಲಿಕ್ಕಾಗಲ್ಲ ಅನ್ನೋ ಮಾತುಗಳನ್ನು ರಕ್ಷಣಾ ಇಲಾಖೆಯ ಅಧಿಕಾರಿಗಳು ಹೇಳಿದ್ದಾರಂತೆ. ಹೀಗಾಗಿ ಕುಮಾರಸ್ವಾಮಿ ಅವರು ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಈ ಮುಂಚೆಯೇ ಕೂಡ ಅವರು ಮನವಿಯನ್ನು ಮಾಡಿದ್ರು, ಸೇನಾ ಹೆಲಿಕಾಪ್ಟರ್ ಬೇಕಾಗತ್ತೆ, ನಮಗೆ ವ್ಯವಸ್ಥೆ ಮಾಡಿ ಅಂತ ಹೇಳಿ. ತಕ್ಷಣಕ್ಕೆ ವ್ಯವಸ್ಥೆ ಮಾಡೋದು ಅಸಾಧ್ಯ ಅಂತ ಹೇಳಿದ್ದಾರೆ.